ಉಡ್ತಾ ಬೆಂಗಳೂರು ಆಗ್ತಾ ಇದೆಯಾ ಸಿಲಿಕಾನ್ ಸಿಟಿ. ಬೆಂಗಳೂರಲ್ಲಿ 10 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಅಪಾರ್ಟ್ಮೆಂಟ್ ನಲ್ಲಿತ್ತು ಈ 10 ಕೋಟಿ ಮೌಲ್ಯದ ಡ್ರಗ್ಸ್. ಫ್ಲಾಟ್ ನಲ್ಲಿತ್ತು LSD, ಹೈಡ್ರೋಗಾಂಜಾ, ಚರಸ್. ಬಾಗಲೂರಿನ ಪ್ರೆಸ್ಟೀಜ್ ಫೈನ್ ಬೇರಿ ಫ್ಲಾಟ್ ನಲ್ಲಿ ಈ ಡ್ರಗ್ಸ್ ಪತ್ತೆಯಾಗಿದೆ. ಸುಮಾರು 10 ಕೋಟಿ ಮೌಲ್ಯದ್ದು ಇದು ಅಂತೇಳಿ ಅಂದಾಜಿಸಲಾಗಿದೆ. ಕೇರಳ ಮೂಲದ ಅಶ್ವಿನ್ ಮತ್ತೆ ಮುಬೀನಾ ಅನ್ನೋರನ್ನ ಬಂಧಿಸಲಾಗಿದೆ. ಸಿಸಿಬಿ ನಾರ್ಕೋಟಿಕ್ಸ್ ಟೀಮ್ ಕಾರ್ಯಾಚರಣೆಯನ್ನ ಮಾಡಿರೋದು. ಥೈಲ್ಯಾಂಡ್ನಿಂದ ವಿನ್ಸೆಂಟ್ ಎಂಬಾತ ಈ ಡ್ರಗ್ಸ್ ಅನ್ನ ಕಳಿಸ್ಕೊಟ್ಟಿದ್ದ ಅಂತ ಹೇಳಿ ಮಾಹಿತಿ ಇದೆ. ವಿನ್ಸೆಂಟ್ ಸೂಚಿಸಿದಂತ ಜಾಗದಲ್ಲಿ ಈ ಡ್ರಗ್ಸ್ ಅನ್ನ ಇಬ್ರು ಅಶ್ವಿನ್ ಮತ್ತೆ ಮುಬೀನಾ ಅನ್ನೋರು ಇಡ್ತಾ ಇದ್ರಂತೆ. ದೇವರ ಚಿತ್ರ ಸೇರಿದಂತೆ ವಿವಿಧ ರೂಪದಲ್ಲಿ ಈ LSD ಸ್ಟ್ರಿಪ್ ಅನ್ನ ಸೇಲ್ ಮಾಡಲಾಗ್ತಾ ಇತ್ತು. ಚರಸ್ 534 ಗ್ರಾಂ, ಹೈಡ್ರೋಗಾಂಜಾ 5 kg ಅದನ್ನೆಲ್ಲ ಈಗ ಸೀಸ್ ಮಾಡ್ಕೊಂಡಿದ್ದಾರೆ. ಸದ್ಯ ಫ್ಲಾಟ್ ಮಾಲೀಕನ ಪಾತ್ರದ ಬಗ್ಗೆ ಸಿಸಿಬಿ ತನಿಖೆಯನ್ನ ಮಾಡ್ತಾ ಇದೆ. ಇನ್ನು ಫ್ಲಾಟ್ ನಲ್ಲಿ ಇವರನ್ನೆಲ್ಲ ಸಂಗ್ರಹ ಮಾಡಿ ಇಡ್ತಾ ಇದ್ರಲ್ಲ, ಎಲ್ಲಿಂದ ಬರ್ತಾ ಇತ್ತು, ಹೆಂಗ್ ಸಂಗ್ರಹ ಮಾಡಿ ಇಡ್ತಾ ಇದ್ರು ಅಂತಂದ್ರೆ ಫ್ಲೈಟ್ ನಲ್ಲಿ ಆಗಾಗ ಸ್ವಲ್ಪ ಪ್ರಮಾಣದಲ್ಲಿ ಡ್ರಗ್ಸ್ ಅನ್ನ ವಿನ್ಸೆಂಟ್ ಕಳಿಸ್ತಾ ಇದ್ದಂತೆ. ಒಂದು LSD ಸ್ಟ್ರಿಪ್ಸ್ 6,000 ರೂಪಾಯಿ ಬೆಲೆ ಬಾಳುತ್ತೆ. ಹೀಗೆ 10 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಅಪಾರ್ಟ್ಮೆಂಟ್ ನಲ್ಲಿ ಇಟ್ಕೊಂಡಿದ್ರು, ಫ್ಲಾಟ್ ನಲ್ಲಿ ಇಟ್ಕೊಂಡಿದ್ರು ಅಂತ ಹೇಳಿ ಮಾಹಿತಿ ಇದೆ. ಈ ಪ್ರಮುಖವಾಗಿ ಇದ್ದಿದ್ದು ಕೇರಳದ ಅಶ್ವಿನ್ ಮತ್ತೆ ಮುಬೀನಾ ಅಂತ ಹೇಳಿ. ಇವರಿಗೆ ವಿನ್ಸೆಂಟ್ ಅನ್ನೋ ಒಬ್ಬ ಈ ಡ್ರಗ್ಸ್ ದಂಧೆಯಲ್ಲಿ ಇದ್ದವನು, ಜಾಲದಲ್ಲಿ ಇದ್ದವನು ಕಳಿಸ್ಕೊಡ್ತಾ ಇದ್ದ. ಅಂದ್ರೆ ಒಂದೇ ಟೈಮ್ಗೆ ತುಂಬಾ ಪ್ರಮಾಣದಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಫ್ಲೈಟ್ ನಲ್ಲಿ ಈತ ಕಳಿಸ್ಕೊಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ. ಈಗ ಏನು ಅರೆಸ್ಟ್ ಮಾಡಿದ್ದಾರೆ, ಅವರಿಬ್ರು ಬೆಂಗಳೂರಲ್ಲಿ ಸುಮಾರು ಎಷ್ಟು ದಿನಗಳಿಂದ ವಾಸ ಮಾಡ್ಕೊಂಡಿದ್ರಂತೆ. ಈ ಫ್ಲಾಟ್ ಯಾರ ಹೆಸರಲ್ಲಿದೆ, ಮತ್ತೆ ಈ ವಿನ್ಸೆಂಟ್ ಕನೆಕ್ಷನ್ ಸಿಕ್ಕಿದಾನ, ಅಂದ್ರೆ ಕಾಂಟ್ಯಾಕ್ಟ್ ಆಗಿದೆಯಾ ಈಗ? ಶ್ರೀಮಿತಾ ಶೆಟ್ಟಿ, ಪ್ರಮುಖವಾಗಿ ಇವತ್ತು ಹೋಳಿ ಹಬ್ಬ ಹಿನ್ನೆಲೆಯಲ್ಲಿ ಒಂದು ಪಾರ್ಟಿಗಳಿಗೆ ಏನೊಂದು ಆಯೋಜನೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಈ ಒಂದು ದೊಡ್ಡ ಮಟ್ಟದ ಒಂದು ಡ್ರಗ್ಸ್ ಅನ್ನ ಸಪ್ಲೈ ಮಾಡೋಕೆ ಇವರೆಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ LSD ಒಂದು ಸ್ಟ್ರಿಪ್ಸ್ ಏನಿದೆ ಅದನ್ನ ಬೇರೆ ರೀತಿಯಲ್ಲಿ ಪ್ರಮಾಣದಲ್ಲಿ ಸಪ್ಲೈ ಮಾಡುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರು. ನಿನ್ನೆ ಒಂದು ಫ್ಲಾಟ್ ಮೇಲೆ, ಅಂದ್ರೆ ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಪ್ರೆಸ್ಟೇಜ್ ಒಂದು ಅಪಾರ್ಟ್ಮೆಂಟ್ ಏನಿದೆ, ಆ ಫ್ಲಾಟ್ ಅಲ್ಲಿ ಇಬ್ರು ಕೂಡ ಈ ಲವರ್ಸ್ ಏನಿದ್ದಾರೆ, ಅದರಲ್ಲಿ ಅಶ್ವಿನ್ ಮತ್ತೆ ಮುಬೀನಾ ಅಂತೇಳಿ ಇಬ್ಬರು ಕೂಡ ಅಲ್ಲೇ ಉಳ್ಕೊಂಡಿರ್ತಾರೆ. ಅವರು ಈ ಒಂದು ಸಂಗ್ರಹ ಆಗಿರುವಂತಹ ಒಂದು ಡ್ರಗ್ಸ್ ಅನ್ನ, ಅಂದ್ರೆ ಆ ಪ್ರಮುಖವಾಗಿ ಥೈಲ್ಯಾಂಡ್ ಅಲ್ಲಿರುವಂತಹ ಮೇನ್ ಪೆಡ್ಲರ್ ಏನಿದ್ದಾನೆ ವಿನ್ಸೆಂಟ್ ಅಂತೇಳಿ, ಆತ ಹೇಳಿದಂತ ಜಾಗಗಳಲ್ಲಿ ಹೋಗೋದು, ಇಡುಬಿಟ್ಟು ಬರುವಂಥದ್ದು ಅಷ್ಟೇ ಅವರ ಕೆಲಸ ಆಗಿರುತ್ತೆ. ಆದರೆ ತರುವಂಥದ್ದಾಗಿರ್ಬೋದು, ಆ ಡ್ರಗ್ಸ್ ಅನ್ನ ಒಂದು ಶೇಖರಣೆ ಮಾಡುವಂಥ ಕೆಲಸ. ಆದರೆ ಈ ಒಂದು ಫ್ಲೈಟ್ ಮೂಲಕವಾಗಿ ತರುವಂಥದ್ದು, ಮತ್ತೆ ಕೊರಿಯರ್ ಮೂಲಕವಾಗಿ ಫಾರಿನ್ ಒಂದು ಕೊರಿಯರ್ ಏನಿದೆ ಅಲ್ಲಿಗೆ ಕಳಿಸುವಂಥದ್ದು, ಬೇರೆ ಬಾಕ್ಸ್ಗಳಲ್ಲಿ ರೀತಿಯಲ್ಲಿ ಕಳಿಸುವಂಥದ್ದು, ಮತ್ತೆ ದೇವರ ಒಂದು ಭಾವಚಿತ್ರ ಇರುವಂಥದ್ದು, ಮತ್ತೆ ಬೇರೆ ವಿವಿಧ ರೀತಿಯ ಒಂದು ರೂಪವಿರುವಂತಹ ಒಂದು LSD ಒಂದು ಚಿತ್ರಕಲೆ ಇರುವಂತಹ LSD ಸ್ಟಿಪ್ಸ್ ಏನಿದೆ ಅದು ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ಅವರು ಶೇಖರಣೆ ಮಾಡಿದ್ದು. ಇದೇ ದೊಡ್ಡ ಫಸ್ಟ್ ಟೈಮ್ ಈ ರೀತಿಯಾಗಿ ಸುಮಾರು 8,000ಕ್ಕೂ ಹೆಚ್ಚು LSD ಸ್ಟಿಪ್ಸ್ ಸಿಸಿಬಿ ಪೊಲೀಸರಿಗೆ, ನಾರ್ಕೋಟಿಕ್ಸ್ ಒಂದು ಟೀಮ್ ಏನಿದೆ ಅವರಿಗೆ ಸಿಕ್ಕಿ ಬಿದ್ದಿರುವಂಥದ್ದು. ಈಗ ಆ ಫ್ಲಾಟ್ ಏನಿದೆ, ಆ ಫ್ಲಾಟ್ ಓನರ್ಗೆ ಇದ್ರ ಕನೆಕ್ಷನ್ ಇದೆಯಾ ಅಥವಾ ಕೇವಲ ಅವರು ಬಾಡಿಗೆಗೆ ಕೊಟ್ಟಿದ್ರ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಕಳೆದ 6 ತಿಂಗಳಿಂದ ಇವರು ಬಂದು ಅಲ್ಲಿ ಲವರ್ಸ್ ಉಳ್ಕೊಂಡಿದ್ರು ಅನ್ನೋದು ಗೊತ್ತಾಗಿದೆ, ಕೇರಳ ಮೂಲದ ಇವರಿಬ್ಬರು ಕೂಡ. ಹೀಗಾಗಿ ಇವರ ಜೊತೆ ಬೇರೆ ಯಾರಾದರೂ ಫೆಡ್ಲರ್ಸ್ ಕಾಂಟ್ಯಾಕ್ಟ್ ಇದ್ದಾರಾ, ಮತ್ತೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇವಲ ಹೋಳಿಯ ಪಾರ್ಟಿಗಳಿಗೆ ಆಯೋಜನೆ ಮಾಡ್ಕೊಂಡಿದ್ದ, ಅಥವಾ ಇವರು ಇಷ್ಟು ದಿನದಿಂದ ಬೇರೆ ರೀತಿಯಲ್ಲಿ ಇವರು ಸಪ್ಲೈ ಬೆಂಗಳೂರಲ್ಲಿ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರಂಥದ್ದು. ಸುಮಾರು ಬರೋಬ್ಬರಿ 10 ಕೋಟಿ ಮೌಲ್ಯದ ಒಂದು ಡ್ರಗ್ಸ್ ಅನ್ನ ಈಗ ಸಿಸಿಬಿ ನಾರ್ಕೋಟಿಕ್ಸ್ ಟೀಮ್ ಅವರು ಸೀಸ್ ಮಾಡಿದ್ದಾರೆ. ಅದಲ್ಲದೆ ಓನರ್ ಆಗಿರ್ಬೋದು, ಅವರಿಬ್ಬರು ಬಂಧಿತ ಆರೋಪಿ ಲವರ್ಸ್ ಏನಿದ್ದಾರೆ ಅವರನ್ನ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೆ ಥಾಯ್ಲೆಂಡ್ ನಿಂದ ಒಂದು ಫ್ಲೈಟ್ ಅಲ್ಲಿ ಕಳಿಸುವಂಥದ್ದು, ಮತ್ತೆ ಫಾರಿನ್ ಒಂದು ಕೊರಿಯರ್ಗೆ ಕಳಿಸ್ತಾ ಇದ್ದಂತ ವಿಚಾರ ಏನಿದೆ ಆ ಬಗ್ಗೆಯೂ ಕೂಡ ಆ ಆರೋಪಿ ಮೇನ್ ಪೆಡ್ಲರ್ ಅನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ರೀತಿಯಾದಂತ ಒಂದು ಆ ಇನ್ವೆಸ್ಟಿಗೇಷನ್ ಆಂಗಲ್ ಆಗಿರುವ ಅದ್ರ ಬಗ್ಗೆ ಕೂಡ ಪತ್ತೆ ಮಾಡ್ತಾ ಇರುವಂಥದ್ದು. ಅದಲ್ಲದೆ ಹಿಂದೆಯೂ ಕೂಡ ಪಾರ್ಟಿಗಳಿಗೆ ಸಪ್ಲೈ ಮಾಡುವಂತ ಬಗ್ಗೆ ಮಾಹಿತಿ ಇತ್ತು, ಅದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಶ್ರೀಮಿತಾ ಶೆಟ್ಟಿ, ಅಂದ್ರೆ ಈ ಅರೆಸ್ಟ್ ಆಗಿರುವಂತ ಅಶ್ವಿನ್ ಮುಬೀನಾ ಜಸ್ಟ್ ಅದನ್ನ ಸಂಗ್ರಹ ಮಾಡಿ ಇಡ್ತಾ ಇದ್ರಂತ, ಅಥವಾ ಸಪ್ಲೈ ಮಾಡೋದ್ರಲ್ಲೂ ಇವ್ರ ಪಾತ್ರ ಇತ್ತಂತ, ಅದ್ರ ಬಗ್ಗೆ ಮಾಹಿತಿ? ಪ್ರಮುಖವಾಗಿ ಇವರು ಶ್ರಮಿತಾ, ಅಂದರೆ 6 ತಿಂಗಳ ಹಿಂದೆ ಇವರು ಬಂದು ಕೇರಳದಿಂದ ಇಲ್ಲಿ ಬಂದಂಥವ್ರು. ಇವರಿಗೆ ಮೇನ್ ಅಂದರೆ ಆ ಡ್ರಗ್ ಪೆಡ್ಲಿಂಗ್ ಮಾಡುವಂಥದ್ದೇ ಇವರು ಹಾಬಿ ಆಗಿರುವಂಥದ್ದು. ಜೊತೆಯಲ್ಲಿ ಅದರಿಂದ ಇವರು ಬರುವಂಥ ಹಣ ಏನಿತ್ತು ಅದರಲ್ಲಿ ಶೋಕೇಜ್ ಲೈಫ್ ಸ್ಟೈಲನ್ನು ಇವರು ಬಿಂದಾಸ್ ಆಗಿ ಲೀಡ್ ಮಾಡುವಂಥ ಕೆಲಸವನ್ನು ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಅಲ್ಲಿ ಶೇಖರಣೆ ಮಾಡುವಂಥದ್ದು, ಅಂದರೆ ಈಗ ವಿನ್ಸೆಂಟ್ ಏನಿದ್ದಾನೆ ಆತ ಫ್ಲೈಟಲ್ಲಿ ಕಳಿಸುವಂಥದ್ದಾಗಿರ್ಬೋದು, ಅಥವಾ ಇಲ್ಲಿ ಕೊರಿಯರ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಸಂಗ್ರಹ ಮಾಡುವಂಥದ್ದು, ಮತ್ತು ಇವರು ಸಪ್ಲೈ ಮಾಡಿದ್ರೆ ಏನೋ ಆರೋಪಿ ಹೇಳಿದಂಥ ಜಾಗದಲ್ಲಿ ಹೋಗಿ ಅಲ್ಲಿ ಇಟ್ಟುಬಿಟ್ಟು ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಎಲ್ಲ ಕೂಡ ಆನ್ಲೈನ್ ಮೂಲಕವಾಗಿ ಇವರು ಡ್ರಗ್ಸ್ ಸಪ್ಲೈ ಮಾಡುವಂಥದ್ದು ಗೊತ್ತಾಗಿರುವಂಥದ್ದು ಇನ್ವೆಸ್ಟಿಗೇಷನ್ ಅಲ್ಲಿ. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿನ. ಥ್ಯಾಂಕ್ ಯು ಗಂಗಾಧರ್.